ಗೃಹ ಸಚಿವ ಪರಮೇಶ್ವರ್ರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಲಾಗಿದೆ. ಹೋರಾಟಗಾರರು ಪರಮೇಶ್ವರ್ರ ಮನೆಗೆ ನುಗ್ಗಲು ಯತ್ನಿಸಿದ್ದಾರೆ. ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ವಿರೋಧಿ ಹೋರಾಟ ನಡೀತಾ ಇದೆ. ಈ ಹೋರಾಟದಲ್ಲಿ ಭಾಗಿಯಾಗಿರುವಂತಹ ಹೋರಾಟಗಾರರು ಗೃಹ ಸಚಿವರ ಮನೆಗೆ ನುಗ್ಗೋದಕ್ಕೆ ಪ್ರಯತ್ನಿಸಿದ್ದಾರೆ. ಇದು ತೀವ್ರತೆ ಪಡೆದುಕೊಳ್ತಾ ಇದ್ದ ಹಾಗೆ ಕೆನಾಲ್ ವಿರೋಧಿ ಹೋರಾಟ ಎರಡನೇ ದಿನದ ಪಾದಯಾತ್ರೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ. ಹೆಗ್ಗೆರೆ ಬಳಿ ಇರುವಂತಹ ಗೃಹ ಸಚಿವರ ಮನೆಗೆ ನುಗ್ಗೋದಕ್ಕೆ ಯತ್ನಿಸಿದ್ದಾರೆ. ದಾರಿ ಮಧ್ಯೆ ಮನೆಗೆ ನುಗ್ಗಲು ಯತ್ನಿಸಿದ್ದಾರೆ ಪಾದಯಾತ್ರಿಗಳು, ಅಂದ್ರೆ ಈ ಹೋರಾಟದಲ್ಲಿ ಭಾಗಿಯಾಗಿರುವಂತವರು. ಈ ವೇಳೆ ಪೊಲೀಸರು ಮತ್ತೆ ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೆದಿದೆ. ಸಚಿವರಿಗೆ ರೈತರ ಹಿತವನ್ನು ಬಲಿ ಕೊಡುತ್ತಿರುವ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಭಾರತ್ ಮಾತಾ ಕಿ बोलो भारत माता की ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಹಿತವನ್ನು ಬಲಿ ಕೊಡುತ್ತಿರುವ ಡಾಕ್ಟರ್ ಪರಮೇಶ್ ಅವರಿಗೆ ರೈತರ ಭಾರತ್ ಮಾತಾ ಕಿ बोलो ಭಾರತ್ ಮಾತಾ ಕಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಹಿತವನ್ನು ಬಲಿ ಕೊಡುತ್ತಿರುವ ಡಾಕ್ಟರ್ ಪರಮೇಶ್ ಅವರಿಗೆ ಬಹಳ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಕೆನಾಲ್ ವಿರೋಧಿ ಹೋರಾಟ. ನಿನ್ನೆಯಿಂದಲೂ ಕೂಡ ಇವತ್ತು ಎರಡನೇ ದಿನ, ಇನ್ನೂ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ಕೊಂಡಿದ್ದಾರೆ. ಹೀಗೆ ಪಾದಯಾತ್ರೆ ಹೋಗಬೇಕಾದ್ರೆ ಕೆನಾಲ್ ವಿರೋಧಿ ಪ್ರತಿಭಟನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಗೃಹ ಸಚಿವರ ಮನೆಗೆ ನುಗ್ಗೋದಕ್ಕೆ ಪ್ರಯತ್ನಿಸಿದ್ದಾರೆ. ಸೊ ಬಿಜೆಪಿ ನಾಯಕರು ಜೊತೆಗೆ ಕಾರ್ಯಕರ್ತರು ಇನ್ನುಳಿದ ಹಾಗೆ ಅಲ್ಲಿ ಜನ ಈ ಹೋರಾಟಕ್ಕೆ ಸೇರ್ಕೊಂಡಿರೋದನ್ನು ನೋಡಬಹುದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ್. ಮಧು, ಈಗ ಬಿಜೆಪಿ ನಾಯಕರು ಮತ್ತೆ ಕಾರ್ಯಕರ್ತರು ಮುತ್ತಿಗೆಗೆ ಯತ್ನಿಸಿರೋದ ಹೊರತಾಗಿಯೂ ಹೋರಾಟದಲ್ಲಿ ಜನ ಭಾಗಿಯಾಗಿದ್ದಾರಾ? ವಿಜಯ್, ಏನು ಕಳೆದ ಎರಡನೇ ದಿನ ಇವತ್ತು ತುಮಕೂರಿನಲ್ಲಿ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿಸಿ NDA ಮೈತ್ರಿ ಪಕ್ಷದ ಏನು ನಾಯಕರಿದ್ದಾರೆ ಅವರು ಈ ಒಂದು ಪಾದಯಾತ್ರೆಯನ್ನ ನಡೆಸಿರುವಂತದ್ದು. ಅದರಲ್ಲೂ ಕೂಡ ವಿವಿಧ ಮಠಾಧೀಶರು, ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳ ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆ ನಡೀತಾ ಇದೆ. ನಿನ್ನೆ ಏನು ಸಾಗರನಹಳ್ಳಿ ಗೇಟ್ ಇಂದ ಈ ಒಂದು ಹೋರಾಟದ ಪಾದಯಾತ್ರೆ ಆರಂಭವಾಗಿತ್ತು. ಇವತ್ತು ಎರಡನೇ ದಿನದ ಪಾದಯಾತ್ರೆ ತುಮಕೂರಿನ ಗುಬ್ಬಿಯ ಹಳ್ಳಿಪಾಳ್ಯದಿಂದ ಬೆಳಗ್ಗೆ ಪ್ರಾರಂಭವಾಗಿರುವಂತಹ ಪಾದಯಾತ್ರೆ ಇವತ್ತು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕೂಡ ನಡೆಯುತ್ತೆ. ಅಲ್ಲಿ ಪಾದಯಾತ್ರೆ ಅಂತ್ಯ ಆಗುತ್ತೆ. ಆದ್ರೆ ಈ ಒಂದು ಪಾದಯಾತ್ರೆ ಸಾಗುವಂತಹ ಮಾರ್ಗದಲ್ಲಿಯೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆ ಸಹ ಇರೋದ್ರಿಂದ ಆ ಒಂದು ಸ್ಥಳದಲ್ಲಿ ಏನು ಪಾದಯಾತ್ರೆ ಸಾಗ್ತಾ ಇತ್ತು. ಈ ವೇಳೆ ಏನು ಹೋರಾಟಗಾರರು ಪರಮೇಶ್ವರ್ ಅಂದ್ರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆಯ ಮುತ್ತಿಗೆ ಹಾಕುವಂತಹ ಯತ್ನವನ್ನ ಕೂಡ ನಡೆಸಿರುವಂತದ್ದು. ಈ ವೇಳೆ ಪೊಲೀಸರು ಅವರನ್ನ ತಡೆದಿರುವಂತದ್ದು. ಏನು ತುಮಕೂರು ಜಿಲ್ಲೆ ಗ್ರಾಮಾಂತರ ಶಾಸಕರಾಗಿರುವಂತಹ ಬಿ ಸುರೇಶ್ ಗೌಡ ಅವರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರಾಗಿರುವಂತಹ ರವಿಶಂಕರ್ ಹೆಬ್ಬಾಕ ಮತ್ತೆ ಬಿಜೆಪಿ ನಾಯಕರಾಗಿರುವಂತಹ ದಿಲೀಪ್ ಕುಮಾರ್, ಹೀಗೆ
ಸುಮಾರು NDA ಮೈತ್ರಿ ಪಕ್ಷದ ನಾಯಕರುಗಳು ಈ ಒಂದು ಪಾದಯಾತ್ರೆ ಮೂಲಕ ಗೃಹ ಸಚಿವ ಪರಮೇಶ್ವರ್ ಅವರ ಮನೆ ಮುಂದೆ ಹಾದು ಹೋಗುವಂತಹ ಸಂದರ್ಭದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮನೆಯನ್ನ ಮುತ್ತಿಗೆ ಹಾಕುವಂತ ಯತ್ನವನ್ನ ನಡೆಸಿದ್ರು. ಕೆಲ ಕಾಲ ಅಲ್ಲಿ ಪೊಲೀಸರಿಗೂ ಮತ್ತು ಹೋರಾಟಗಾರರಿಗೂ ಘರ್ಷಣೆ ಕೂಡ ನಡೆದಿರು, ಅಂದ್ರೆ ನೂಕಾಟ ತಳ್ಳಾಟ ನಡೆದಿರುವಂತದ್ದು. ಈ ವೇಳೆ ಸುರೇಶ್ ಗೌಡ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆ ಮುಂದೆನೆ ಆ ಧರಣಿಯನ್ನ ಕೂರ್ಲಿಕ್ಕೆ ಮುಂದಾಗ್ತಾರೆ. ಆಗ ಮಧ್ಯಪ್ರವೇಶಿಸಿದಂತಹ ಪೊಲೀಸರು ಹೋರಾಟಗಾರರನ್ನ ಅಲ್ಲಿಂದ ಅಂದ್ರೆ ಕಳಿಸುವ ಮೂಲಕ ಈ ಒಂದು ಹೋರಾಟಗಾರರು ಏನ ಮನೆಯನ್ನ ಮುತ್ತಿಗೆ ಹಾಕ್ಲಿಕ್ಕೆ ಯತ್ನ ಮಾಡಿದ್ರು, ಅದನ್ನ ಈಗ ವಿಫಲಗೊಳಿಸಿರುವಂತದ್ದು. ಸದ್ಯ ಈಗ ತುಮಕೂರಿನ ಏನು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿಸಿ ಈ ಒಂದು ಪಾದಯಾತ್ರೆ ಸಾಗ್ತಾ ಇದೆ. 2ನೇ ದಿನದ ಪಾದಯಾತ್ರೆ ಇವತ್ತು ಈಗ ಮತ್ತೆ ಮುಂದುವರೆದಿರುವಂತದ್ದು. ತುಮಕೂರು ಮಾರ್ಗವಾಗಿ ಈಗ ಹೆಗ್ಗೆರೆಯಿಂದ ತುಮಕೂರು ಕಡೆ ಪಾದಯಾತ್ರೆ ನಡೀತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಮಧು. ರೈತರ ಹೋರಾಟದ ಕಾಂಗ್ರೆಸ್ ಸರ್ಕಾರಕ್ಕೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.